ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮನ ನೆಚ್ಚಿನ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರೇ, ಮಾಜಿ ಶಾಸಕರಾದ ಶ್ರೀನಿವಾಸ ಮೂರ್ತಿ ಅವರೇ, ಇನ್ನೊಬ್ಬ ಮಿತ್ರರಾದ ಮಾಜಿ ಶಾಸಕರಾದ ಮಂಜಣ್ಣವರೇ, ಬೊಮ್ಮೂಲ್ ನಿರ್ದೇಶಕರಾದ ಬೈರೇಗೌಡ್ರೆ, ತಾಲೂಕು ಅಧ್ಯಕ್ಷರಾದ ತಿಮ್ಮರಾಯಪ್ಪನವರೇ, ಸುನೀಲ್ ಮೂಡ್ರವರೇ, ರಮೇಶ್ ಅವರೇ, ಮೋಹನ್ ಕುಮಾರ್ ಅವರೇ, ಜಯಣ್ಣವರೇ, ಪದ್ಮಾವತಿ ಮಾರೇಗೌಡ್ರೆ, ಹೇಮಲತಾ ಮಾರೇಗೌಡ್ರೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತಂಥ ವೇಣುಗೋಪಾಲ್ರವರೇ, ಇನ್ನೂ ಅನೇಕ ನಾಯಕರುಗಳು, ಬಾಬುರವರೇ, ಎಲ್ಲ ಹೇಳಿದ್ರೆ ಎಲ್ಲ ಸನ್ಮಿತರು, ಚಲರಾಜ್ ಅವರು ಇದ್ದಾರೆ, ಮಂಜಣ್ಣವರಿದ್ದಾರೆ, ಗುರುವರು ಇದ್ದಾರೆ. ಎಲ್ಲರೂ ಹೇಳ್ತಾ ಹೋದರೆ ಈಗ ಮುಂದೆ ವೇದಿಕೆ ಮುಂಭಾಗದಲ್ಲಿರೋ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಲೀಡರ್ಗಳೇ ಆಗಿದ್ದೀರಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸದಸ್ಯತ್ವ ನೋಂದಣಿ ಮಾಡಬೇಕು ಕ್ಷೇತ್ರವಾರು ಅಂತೇಳಿ ಸತತವಾಗಿ ಈಗಾಗಲೇ 38 ದಿವಸಗಳು ಎಲ್ಲ ಕ್ಷೇತ್ರಗಳಲ್ಲೂ ಸದಸ್ಯತ್ವ ನೋಂದಣಿ ಮಾಡಿದ್ದಾರೆ. ನಮ್ಮ ನೆಲಮಂಗಲದಲ್ಲೂ ಸಹ ಸದಸ್ಯತ್ವ ನೋಂದಣಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿನಿಂದ ಬಂದಿದ್ದಾರೆ. ತಾವೆಲ್ಲ ಸಹಕಾರ ಕೊಡ್ತೀರಿ, ಸದಸ್ಯತ್ವ ನೋಂದಣಿಯನ್ನು ಮಾಡ್ತೀರಿ ಅಂತ ಅವರಾದ್ರೂ ಬಿಡ್ತಾರೆ. ಏನಂದರೆ ಸದಸ್ಯತ್ವ ನೋಂದಣಿ ಕಾಟಾಚಾರಕ್ಕಾಗಬಾರ್ದು. ನಮ್ಮ ಪಕ್ಷದ ಶಕ್ತಿಯನ್ನು ಹೆಚ್ಚಿಸೋ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ, ಇವತ್ತಿನ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ನಡೀತಾ ಇದೆ. ಅದರಲ್ಲೂ ನೆಲಮಂಗಲ ಕ್ಷೇತ್ರದ ಇವತ್ತಿನ ಶಾಸಕರು ಯಾವ ಮಟ್ಟದ ಕಿರುಕುಳಗಳನ್ನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಕ್ಷೇತ್ರದ ಜನತೆಗಳಿಗೆ ತೊಂದರೆ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ತಾವು ಇವತ್ತೇನು ಒಗ್ಗಟ್ಟಿನಿಂದ ಬಂದು ಇವತ್ತು ನಿಖಿಲ್ ಕುಮಾರಸ್ವಾಮಿಯವರ ಆಗಮನಕ್ಕೆ ಅದ್ಧೂರಿ ಸ್ವಾಗತವನ್ನು ಮಾಡಿದ್ರಿ. ಕಾರ್ಯಕರ್ತರುಗಳನ್ನ ತಾವೆಲ್ಲರೂ ಏನು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ನಾಯಕರುಗಳು, ತಾಲೂಕಿನ ಮಟ್ಟದ ಅಧ್ಯಕ್ಷರು, ಹೋಬಳಿ ಮಟ್ಟದ ಅಧ್ಯಕ್ಷರು ಮತ್ತು ಸಂಘ ಸಂಸ್ಥೆಗಳ ಅಧ್ಯಕ್ಷಗಳೆಲ್ಲ ಇದ್ದೀರಿ. ನಮ್ಮ ಕಾರ್ಯಕರ್ತರ ಆಗುವಗಳ ಬಗ್ಗೆ ತಾವೆಲ್ಲರೂ ಸ್ಪಂದಿಸಬೇಕು. ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಕ್ಷೇತ್ರದ ಶಾಸಕರು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಪಕ್ಷವನ್ನು ಬಿಡಿಸೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರ ವಿರುದ್ಧವಾಗಿ ನಾವು ಹೋರಾಡಬೇಕಾಗತ್ತೆ. ಈಗಾಗಲೇ ನೆಲಮಂಗಲ ಅಭಿವೃದ್ಧಿ ಮಾಡ್ತೀನಿ ಅಂತ ಹೊರಟು ತಾಲೂಕಿನ ಎಲ್ಲ ಕೆಲಸಗಳನ್ನು ಸ್ವಂತವಾಗಿ ಶಾಸಕರೇ ಮಾಡಿ ಯಾವೊಬ್ಬ ಕಾರ್ಯಕರ್ತನಿಗೂ ಕ್ಷೇತ್ರದ ಜನತೆಗೂ ಕೆಲಸಗಳನ್ನು ಕೊಡದೆ ಹಣದ ಆಂಬವದ ಮೇಲೆ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡೋದು ಮತ್ತು ನಮ್ಮ ಕಾರ್ಯಕರ್ತರು ಯಾವುದೇ ಕೆಲಸಕ್ಕೆ ಹೋದ್ರೂ ಅಡ್ಡಗಾಲು ಹಾಕೋದು ಮಾಡ್ತಾಯಿದ್ದಾರೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ನಾನು ಹೇಳೋದೇನೆಂದರೆ, ತಾವು ಬಂದು ಹೋಗ್ತಿದ್ದೀರಿ, ಹೋಗಿ ತಾವು ಸಂದೇಶಗಳನ್ನು ಕೊಡಬೇಕು. ಈ ಕ್ಷೇತ್ರದ ಶಾಸಕರು ರಾಜ್ಯದ ಮುಖ್ಯಮಂತ್ರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಆದರೂ ನಾವು ಹೇಳಬೇಕಾಗುತ್ತೆ. ಉದಾಹರಣೆಗೆ ಈ ಒಂದು ವೃಷಭಾವತಿ ಕೊಳಚೆ ನೀರನ್ನು ನೆಲಮಂಗಲಕ್ಕೆ ತರಬೇಕು ಅಂತೇಳಿ ಗುತ್ತಿಗೆದಾರರ ಹತ್ರ ಹಣ ಪಡೆದು ಇವತ್ತು ಅವರೇ ಎಲ್ಲ ಕಡೆಯೂ ಅದನ್ನು ಕ್ಯಾನ್ವಾಸ್ ಮಾಡ್ತಾಯಿದ್ದಾರೆ. ತಂದೆ ತೀರ್ತೀನಿ ಅಂತಾರೆ. ನಮ್ಮ ಸಾಕಷ್ಟು ಕಾರ್ಯಕರ್ತರು, ನಮ್ಮ ಮತ್ತು BJP NDA ಕಾರ್ಯಕರ್ತರು ಅದರ ವಿರೋಧ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯೂ ಸಹ ಸಹಕಾರ ಅವ್ರಿಗೆ ಕೊಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಸಹಕಾರವನ್ನು ಕೊಡ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಅದನ್ನು ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ. ಇಲ್ಲಿನ ಭ್ರಷ್ಟಾಚಾರದ ಬಗ್ಗೆ, ತಾಲೂಕಿನ ಭ್ರಷ್ಟಾಚಾರದ ಬಗ್ಗೆ ನಾವು ಯಾರೋ ಮಾತಾಡ್ತಾ ಇಲ್ಲ ಅಂತ ಏಕಚಕ್ರಾಧಿಪತ್ಯವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೆಲ್ಲ ಖಂಡಿಸಿ ವಿರೋಧಿಸಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಜಾತ್ಯತೀತ ಜನತಾದಳದ ಪಕ್ಷವನ್ನು ಕಟ್ಟಿ ಬೆಳೆಸಂಥ ದೇವೇಗೌಡರನ್ನ ಸ್ಮರಿಸ್ತಾ, ಅವ್ರಿಗೆ ಹೇಳ್ತಾ, ಕುಮಾರಣ್ಣವರ ಆಡಳಿತವನ್ನು ಜನರಿಗೆ ನಾವು ಹೇಳ್ತಾ, ಇನ್ನು ಮುಂದೆ ನೇತೃತ್ವ ವಹಿಸೋಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದರೆ ಅವ್ರಿಗೆ ಕೈ ಶಕ್ತಿ ಕೊಡೋದನ್ನ ನಾವೆಲ್ಲ ಮಾಡಬೇಕಾಗುತ್ತೆ. ಈ ಪಕ್ಷ ನೋಡಿ ತಾವೆಲ್ಲ ಬಂದಿದ್ದೀರಿ.
ಎಲ್ಲರೂ ಯಾರ್ಯಾರೋ ರಾಷ್ಟ್ರೀಯ ಪಕ್ಷಗಳು ನಮ್ಮ ಬಗ್ಗೆ ಕೇವಲ ಮಾತಾಡಿದ್ರು ನೀವೆಲ್ಲ ಮೂಲ ಬೇರುಗಳು. ಯಾರು ಏನಾದರೂ ಈ ಪಕ್ಷವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ತಾವೆಲ್ಲ ಇಷ್ಟು ಸುಮಾರು 2 ಗಂಟೆಗಳ ಕಾಲ ಪಾದಯಾತ್ರೆ ಮಾಡಿ ಆದರೂ ಕುಮಾರಸ್ವಾಮಿಯವರ ಸಂದೇಶವನ್ನು ಕೇಳಬೇಕು ಅಂತ ತಾವೆಲ್ಲ ಕಾತರರಾಗಿದ್ದೀರಿ. ನಾವು ಮುಂದೊಂದು ದಿವಸ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಕರ್ಕೊಂಬಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋಣ. ಇವತ್ತು ಸದಸ್ಯತ್ವ ನೋಂದಣಿ ಬಗ್ಗೆ ಅವರು 2 ಮಾತುಗಳನ್ನು ಆಡ್ತಾರೆ. ನಮ್ಮ ವೃಷಭಾವತಿ ನದಿ ಬಗ್ಗೆ ನಮ್ಮ ಕೆಲವು ಸ್ನೇಹಿತರುಗಳು ಇಲ್ಲಿದ್ದಾರೆ, NDA ಮಿತ್ರರು ಕೆಲವರು ಇದ್ದಾರೆ. ಆವತ್ತು ಬೃಹತ್ತಾದ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ. ಆವತ್ತು ನಿಖಿಲ್ ಕುಮಾರಸ್ವಾಮಿ ಸಹ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಏನಾಗಿದೆ ಅಂದರೆ ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅದರ ದುಷ್ಪರಿಣಾಮಗಳು ಗೊತ್ತಾಗಿದೆ. ಅದು ಎಷ್ಟೇ ಹೇಳಿದ್ರು ಅವರು ಆಗಲೇ ಪೈಪ್ ಕೆಲಸಗಳನ್ನು ಪೊಲೀಸ್ನವ್ರನ್ನ ಬಿಟ್ಟು ಮಾಡ್ತಾ ಇದ್ದಾರೆ. ಆದರೂ ಸಹ ನಾವೆಲ್ಲ ಅದು ಸಂಘ ಸಂಸ್ಥೆಗಳನ್ನ ಕಟ್ಟಿ ಆದಷ್ಟು ಅದು ಒಗ್ಗೂಡಿಸ್ತಾ ಇದ್ದೀವಿ. ಈಗಾಗಲೇ ಕೆಲವು ನಮ್ಮ ಸ್ನೇಹಿತರುಗಳು ಅದರ ಬಗ್ಗೆ ಹರ್ಷ ಇರ್ಬೋದು, ನಮ್ಮ ಕೆಲವು ಸ್ನೇಹಿತರುಗಳು ಮಾಡ್ತಾ ಇದ್ದಾರೆ. ತಾವೆಲ್ಲ ಮುಂದೆ ಕೈ ಜೋಡಿಸ್ಬೇಕು. ಇಲ್ಲಿರೋ ಕಾರ್ಯಕರ್ತರು ಅಷ್ಟೇ, ಅವ್ರು ಏನೇನೋ ಹೇಳಿ ನೀವು ಅಂತರ್ಜಲ ವೃದ್ಧಿ ಆಗುತ್ತೆ, ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಖಂಡಿತ ಅದು ಆಗಲ್ಲ. ಈಗಾಗಲೇ ನೀವು ಬೇಕಾದರೆ ಒಂದು ಬಸ್ ಮಾಡ್ತೀವಿ, ತಮ್ಗೆ ಅನುಮಾನ ಇದ್ದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅದರ ದುಷ್ಪರಿಣಾಮಗಳೇನು ನೋಡ್ಕೊಂಬನ್ನಿ, ಆಮೇಲೆ ತೀರ್ಮಾನ ಮಾಡಿ. ನಿನ್ನೆನೂ ಸಹ ನೆಲಮಂಗಲದಲ್ಲಿ ನಮ್ಮ ಸ್ನೇಹಿತರು ಯಾರೋ ವಿಡಿಯೋ ನೋಡಿದೆ. ಅವರು ನೆಲಮಂಗಲದ ಕೊಚ್ಚೆ ನೀರನ್ನ ಸರ್ವ್ ಮಾಡಿಲ್ಲ, ಬೇರೆ ಕೊಚ್ಚೆ ನೀರನ್ನ ತರೋಕ್ಕೆ ಹೊರಟಿದ್ದಾರೆ ಅಂತ. ಅದನ್ನು ತಾವೆಲ್ಲರೂ ಅನುಮೋದಿಸ್ಬೇಕು ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ತುಂಬ ಹೊತ್ತು ಮಾತಾಡೋಕ್ಕೆ ಅವರು ಡೆಲ್ಲಿಗೆ ಹೋಗಬೇಕಾಗುತ್ತೆ ನಿಖಿಲ್ ಅವರು. ಆದ್ದರಿಂದ ನನ್ನ ಭಾಷಣವನ್ನು ಮೊಟಕುಗೊಳಿಸಿ ನಮಸ್ಕರಿಸ್ತಾ ನಮ್ಮ 2 ಮಾತಿಗೆ ವಿದಾಯ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಆದಂತಹ ಕೃಷ್ಣಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದಲ್ಲಿ ನೇಮಕಾತಿ ಆದೇಶ ಅಂದರೆ ಒಂದು 3 ಜನಕ್ಕೆ ಸಾಂಕೇತಿಕವಾಗಿ ನಮ್ಮ ನಿಖಿಲ್ ಸರ್ ಹಾಗೂ ತಾಲೂಕು ಅಧ್ಯಕ್ಷರು ಟಿ ತಿಮ್ಮರಾಯಪ್ಪ ಮತ್ತು ಶ್ರೀನಿವಾಸ್ ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಪತ್ರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ KR ವಿಷ್ಣು ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಟೌನ್ ಅಧ್ಯಕ್ಷರಾಗಿ, ನೆಲಮಂಗಲ ಟೌನ್ ಅಧ್ಯಕ್ಷರಾಗಿ ಯುವ ಘಟಕ JDS ಯುವ ಘಟಕದ ನೆಲಮಂಗಲ ಟೌನ್ ಅಧ್ಯಕ್ಷನಾಗಿ KR ವಿಷ್ಣು ಅವರಿಗೆ ಈ ಒಂದು ಪತ್ರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ